26ರಂದು ಉದ್ಘಾಟನೆ ಕಾರ್ಯಕ್ರಮ ನೆರವೇರುತ್ತಾ ಇದೆ. ಹಾಗಾಗಿ ಎಲ್ಲ ತಾಲೂಕು ಅಧ್ಯಕ್ಷಗಳಿಗೆಲ್ಲ ಹೋಗಿ ನಾವು ಊರಲ್ಲೆಲ್ಲ ಹೋಗೆಲ್ಲ ನಾವೆಲ್ಲ ತಿಳಿಸಿ ಎಲ್ಲ ಕಾರ್ಯಕ್ರಮದೆಲ್ಲ ಬರ್ತಾ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ ಪತ್ರಿಕಾಗೋಷ್ಠಿ ಮಾಡೋ ಸಭೆ ಏನಂದರೆ, ಈ ಸಾಂಸ್ಕೃತಿಕ ಭವನವನ್ನು ಸುಮಾರು ವರ್ಷಗಳಿಂದ ಪ್ರಯತ್ನ ಮಾಡಿ ಎಲ್ಲರ ಸಹಾಯದಿಂದ ನಾವು ಈ ಭವನ ನಿರ್ಮಾಣ ಮಾಡಬೇಕಾಯಿತು. ಅದಕ್ಕೆ ಬರುವ ಅತಿಥಿಗಳ ಬಗ್ಗೆ ನಿಮಗೆ ನಾವು ಸ್ವಲ್ಪ ಪರಿಚಯ ಮಾಡಿಕೊಡ್ತೀನಿ. ಉದ್ಘಾಟಕರಾಗಿ ನಮ್ಮ ಸಮಾಜದ ಗುರುಗಳಾದಂಥ ಸ್ವಾಮಿ ಪೂಜ್ಯ ಶ್ರೀ ವಿವೇಕಾನಂದ ಸ್ವಾಮೀಜಿಯವರ ದಿವ್ಯ ಸನ್ನಿಧಿಯಲ್ಲಿ ಹಾಗೂ ನಮ್ಮ ಸಮಾಜದ ಗುರುಗಳಾದಂಥ LBD ಗುರುಜಿಯವರಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾದ ರಾಮಲಿಂಗರೆಡ್ಡಿ ಸಾಹೇಬರು ಮತ್ತೆ ಭವನದ ಉದ್ಘಾಟನೆ ಮತ್ತು ಅವ್ರ ಜೊತೆಯಲ್ಲಿ HK ಪಾಟೀಲ್ ಅವರು, ಮಾನ್ಯ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ ಸನ್ಮಾನ್ಯ ಈಶ್ವರ ಖಂಡ್ರೆ ಅವರು, ಮತ್ತೆ ಮುಖ್ಯಸ್ಥರಾಗಿ ರಹೀಮ್ ಖಾನ್ ಅವರು, ಸಾಗರ್ ಖಂಡ್ರೆ ಅವರು, ಪ್ರಭು ಚವ್ಹಾಣ್ ಅವರು, ಡಾಕ್ಟರ್ ಶ್ರೀನು ಮದ್ದಾಳೆ, ಶರಣು ಸರ್ಗಾರ್, ಡಾಕ್ಟರ್ ಸಿದ್ದು ಪಾಟೀಲ್ ಹಾಗೂ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ಹಾಗೂ ಭೀಮರಾವ್ ಪಾಟೀಲ್, MG ಮೋಳೆ ಭಗವತ್ ಖೋಬಾ, ಮಾನ್ಯ ಮಾಜಿ ಕೇಂದ್ರ ಸಚಿವರು ಹಾಗೂ ಮಾನ್ಯ ರಾಜಶೇಖರ್ ಪಾಟೀಲ್ ಅವರು, ಮಾಜಿ ಸಚಿವರು, ಮಾಜಿ ಬಂಡೆಪ್ಪ ಕಾಶೆಪುರ್ ಅವರು, ರಘುನಾಥ್ ಮಂಕಪುರ್ ಅವರು, ವಿಜಯ್ ಸಿಂಗ್ ಅವರು, ಅಶೋಕ್ ಖೇಣಿ ಅವರು, ಮತ್ತು ಅರವಿಂದ್ ಅಳ್ಳಿ ಅವರು, ಮತ್ತು ಮುಖ್ಯ ಅತಿಥಿಯಾಗಿ ನಾರಾ ಪ್ರತಾಪ್ ರೆಡ್ಡಿ, ಮತ್ತು ನಮ್ಮ ಸಮಾಜದ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದಂಥ D ಲಕ್ಷ್ಮೀ ಕಾರ್ಯದರ್ಶಿಗಳು, ಮುಖಂಡರು ಈ ಭವನಗಳಿಗೆ ಬರ್ತಾ ಇದ್ದಾರೆ. ಈ ಭವನ ಉದ್ಘಾಟನಾ ನಿಮಿತ್ತ ಎಲ್ಲ ನಮ್ಮ ಸಮಾಜಕ್ಕೆಲ್ಲ ಎಲ್ಲ ಜನರಿಗಾಗಿ ಎಲ್ಲರಿಗಾಗಿ ಮಾಡುವಂಥ ಈ ಹೇಮಾವಿಲಾಸದ ಉದ್ಘಾಟನೆ ಇದು ಸುಮಾರು 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಭವನ ನಿರ್ಮಾಣ ಆಗಿದೆ. ಈ ಭವನಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ರಾಮಲಿಂಗರೆಡ್ಡಿ ಅವರು ಮತ್ತು HK ಪಾಟೀಲ್ ಅವರು ಮತ್ತು ಎಲ್ಲ ನಮ್ಮ ಇಲ್ಲಿ ಪ್ರತಿನಿಧಿಗಳು. ಅದಕ್ಕೆ ತಾವೆಲ್ಲರೂ ಈ ಪತ್ರಿಕಾ ಮುಖಾಂತರ ಹೇಳಕ್ಕೆ ಬಯಸ್ತೀನಿ, ಪ್ರತಿಯೊಬ್ಬರು ತಮ್ಮ ಪದವಿ ಆಹ್ವಾನ ನೀಡಿ ನಮ್ಮ ಸಮಾಜದ ಜನರು ಹಳ್ಳಿಯಿಂದ ಸುಮಾರು ಒಂದು 5,000 ಜನ ಬರೋ ನಿರೀಕ್ಷೆ ಇದೆ. ಹಾಗಾಗಿ ಒಂದು ಬಹಳ ದೊಡ್ಡ ಸಮಾಜದ ಒಂದು ದೊಡ್ಡ ಕಾರ್ಯಕ್ರಮ, ಎಲ್ಲ ಹಳ್ಳಿಯ ಜನ ಬರ್ತಾರೆ. ಅದಕ್ಕೆ ತಮಗೆಲ್ಲ ತಿಳಿಸೋಣ ಅಂತೇಳಿ ಇವತ್ತು ಪತ್ರಿಕಾವನ್ನು ಬಂದು ತಮಗೆ ಇದನ್ನು ಮಾತು ತಿಳಿಸ್ತಾ ಬಂದಿನಿ. ಮತ್ತು ಇದರ ಮುಖಾಂತರ ಮತ್ತೆಲ್ಲರಿಗೆ ಮಾಡಿಕೊಂಡು ಇವತ್ತು ಮಾತಾಡಿ ಮುಂದೆ ಸ್ಥಳ ಹೇಮರೆಡ್ಡಿಮಲ್ಲ ದೇವಸ್ಥಾನ ಪಕ್ಕದಲ್ಲಿ ನಮ್ಮ ಅಮಲಾಪುರ ಪಕ್ಕದಲ್ಲಿ ಮನ್ನಳ್ಳಿ ರಸ್ತೆ ಅಲ್ಲಿ ಭವನದ ಉದ್ಘಾಟನೆ ನಡೆಯುತ್ತೆ. ಹಾಗೆ ತಾವು ಕೂಡ ಇವತ್ತೇ ಮತ್ತೊಮ್ಮೆ ಅಪೀಲ್ ಮಾಡ್ತೀವಿ. ಈಗ ಅದು ನಾವು ಏನು ಡಿಸೈಡ್ ಮೇಲೆ ಆದರೆ ಮತ್ತೊಂದು ಮೇಂಟೆನೆನ್ಸ್ ಇರುತ್ತೆ, ಏನಾದ್ರು ಇರುತ್ತೆ, ಇಲ್ಲ ಅಂತ ಹೇಳಿಲ್ಲ. ಇನ್ನು ನಾವೆಲ್ಲ ಅದಕ್ಕೆ ಈಗ ಅದರಲ್ಲಿ ಮೊದಲೇ ಹೇಳಿದ ನಾವು ಈಗ ನೋಡ್ರಿ ಇನ್ನ ಸ್ಟಾರ್ಟ್ ಅದಕ್ಕೆ ಮೊದಲು ಯೋಗ ಮಾಡ್ತಾರೆ. ಯಾವಾಗ ನಾವು ಛತ್ ಹಾಕಿ ಒಂದು ಬಂದಿತ್ತು ಅಲ್ಲಿ ಎಲ್ಲ ಸಮಾಜದವರಿದ್ದಾರೆ. ಅಲ್ಲಿ ನಮ್ಮ ದೇವಸ್ಥಾನದಲ್ಲಿ ಎಲ್ಲ ಭಜನೆ ಮಾಡ್ತಾರೆ ಡೈಲಿ, ಎಲ್ಲ ಕಾಲನಿದವರು ಎಲ್ಲ ಸಮಾಜದವರು ಮಾಡ್ತಾರ. ನಮ್ಮ ರೆಡ್ಡಿ ಸಮಾಜ ಒಂದು ಹಾಗಾಗಿ ನಮ್ಗೆ ಅವರು ಇರೋಂಥ ಭೇದ ಭಾವನೆ ಇಲ್ಲ. ಅದು ಒಂದು ಸಮಾಜದಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಈ ಭವನ ಉದ್ಘಾಟನಾ ಸಮಾರಂಭ ನೆರವೇರಲಿದೆ. ಅದಕ್ಕೆ ನಮ್ಮ ಸಮುದಾಯದ ಗುರುಜಿಗಳ ವೇಮರ ಗುರುಜಿಯವರೇ ಅಂಡ್ ನಮ್ಮ ಬೀದರ್ನ ಗುರುಜಿ NB ರೆಡ್ಡಿ ಸರ್ ಅಂಡ್ ಎಲ್ಲ
ನಮ್ಮ HK ಪಾಟೀಲ್ ಸರ್ ಅಂಡ್ ರಾಮಲಿಂಗಾರೆಡ್ಡಿ ಅವರೇ ಮತ್ತು ನಮ್ಮ ಸಚಿವರು ಈಶ್ವರ್ ಖಂಡ್ರೆ ಅವರು, ರಹೀಂ ಖಾನ್ ಸರ್ ಅಂಡ್ ಎಲ್ಲರೂ ಬರ್ತಾ ಇದ್ದಾರೆ. ಅದಕ್ಕೆ ನೀವು ನಾವು ಒಂದು 10 ಡೇಸ್ನಿಂದ ಎಲ್ಲ ಕಡೆ ಊರೂರು ಓಡಾಡ್ತಾ ಇದ್ದೀವಿ. ಎಲ್ಲರಿಗೆ ಆಮಂತ್ರಣ ಕೊಡಕ್ಕೆ ನೀವು ಅದರಲ್ಲಿ ಭಾಗಿಯಾಗಬೇಕಂತ ಕೋರುತ್ತಾ